ಇನ್ನ ನಮ್ಮ ಆಕ್ಚುಯಲ್ ಇಂಟರ್ವ್ಯೂ ಬಂದ್ಬಿಡೋಣ. ಬಿಗ್ ಬಾಸ್ ಮನೆಯಲ್ಲಿ ನನ್ಗೂ ನಿಮ್ಮನ್ನ ತುಂಬಾ ಇಮೋಷನಲ್ ಮಾಡಕ್ ಇಷ್ಟ ಇಲ್ಲ, ಆಲ್ರೆಡಿ ಸಿಕ್ಕಾಬಟ್ಟೆ ಆಗ್ಬಿಟ್ಟಿದ್ದೀರಾ. ಸೊ ಸ್ವಲ್ಪ ಜಾಲಿ ಜಾಲಿ ಮಾತಾಡೋಣ. ಓಕೆ, ಇನ್ನ ಐಶ್ವರ್ಯ ಅವರು ಡೈರೆಕ್ಟ್ ನಾಮಿನೇಟ್ ಆಗ್ಬಿಡ್ತಾರೆ ಈ ವೀಕ್. ಅದು ಭವ್ಯ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಈ ವೀಕೆ ಮನೆಯಿಂದ ಹೊರಗೆ ಬಂದ್ಬಿಟ್ರಿ. ಯಾಕೆ, ಎಲ್ಲಿ ಮಿಸ್ ಹೊಡಿತು ಅಂತ ಐಶ್ವರ್ಯ ಅವ್ರಿಗೆ? ನೀವ್ ಆಕ್ಚುಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಹೇಳಿದ್ರಿ. ಈ ವಾರ ಮಾತ್ರ ಡೈರೆಕ್ಟ್ ನಾಮಿನೇಟ್ ಆಗಿರ್ಲಿಲ್ಲ, ಹೋದ ವಾರನು ನಾನು ಡೈರೆಕ್ಟ್ ನಾಮಿನೇಟ್ ಆಗಿರ್ತೀನಿ ಭವ್ಯ ಅವರಿಂದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ರೀಸನ್ಸ್ ಒಪ್ಕೊಳ್ಳೋ ತರ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೆ ಈ ವಾರ. ಟಾಸ್ಕ್ BB ರೆಸಾರ್ಟ್ ಅಂತ ಒಂದು ಟಾಸ್ಕ್ ನಡೆಯುತ್ತೆ, ಅಂಡ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀನಿ. ನೀವು ಹೇಳ್ತಿದ್ರಿ ಅಲ್ಲ, ವೋಟಿಂಗ್ ಲೈನ್ಸ್ ಓಪನ್ ಇರ್ಲಿಲ್ಲ, ಅದಿದೆ, ದಟ್ ಇಸ್ ದೇರ್. ಬಟ್ ಸ್ಟಿಲ್ ಅವ್ರ ಆಪ್ಷನ್ ನಾನು ಹೇಳ್ತಾ ಇರೋದು, ಒಳಗಡೆ ನಮ್ಗೇನ್ ಗೊತ್ತಿತ್ತು ಅದನ್ನ ಮಾತ್ರ, ಅದು ಸತ್ಯ ಅಷ್ಟೇ ನಮಗೆ. ಬಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀನಿ. BB ರೆಸಾರ್ಟ್ ಅಂತ ಒಂದು ಬ್ಯೂಟಿಫುಲ್ ಟಾಸ್ಕ್ ಕೊಡ್ತಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋದು ಮಾಡಿರೋದು. ಎಪಿಸೋಡ್ ನೋಡುವಾಗ ತುಂಬಾ ಡೌಟ್ ಬರ್ತಾ ಇತ್ತು, ಇವ್ರು ಏನ್ ಇಷ್ಟೊಂದೆಲ್ಲ ಪರ್ಟಿಕ್ಯುಲರ್ ಆಗಿ ಇಷ್ಟು ನೀಟಾಗಿ ಹೇಳ್ತಾ ಇದಾರಲ್ಲ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ಇಲ್ಲ, ಮೆನ್ಷನ್ ಮಾಡಿರ್ತೀನಿ ಆಕ್ಚುಲಿ, ಟಾಸ್ಕ್ ಟೈಮ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ನಾನು MS ರಾಮಯ್ಯದಲ್ಲಿ BHM ಓದಿರೋದು, ಅಂಡ್ 1 ವರ್ಷ ನಾನು US ಅಲ್ಲಿ ಇಂಟರ್ನ್ಶಿಪ್ ಬೇರೆ ಮಾಡಿರ್ತೀನಿ, ಒಂದು 5 ಸ್ಟಾರ್ 5 ಡೈಮಂಡ್ ಗಾಲ್ಫ್ ರೆಸಾರ್ಟ್ ಅಲ್ಲಿ. ಸೊ ಈ ತರದೊಂದು ಟಾಸ್ಕ್ ಕೊಟ್ಟಾಗ ಅಫ್ಕೋರ್ಸ್ ನೀವು ಹೋಲ್ಸಕ್ಕೆ ಆಗಲ್ಲ, ಅಂದ್ರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೂ ಬಿಗ್ ಬಾಸ್ ಕೊಡುವಂತ ಟಾಸ್ಕ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಟ್ ಒಂದು ಬೇಸಿಕ್ಸ್ ಅಂತ ಇರುತ್ತಲ್ವಾ, ಆ ಸರ್ವಿಸ್, ಹಾಸ್ಪಿಟಾಲಿಟಿ, ಅದು ಸೇವೆ ಮಾಡೋದು ಬೇಸಿಕ್ಲಿ ಆ ಇಂಡಸ್ಟ್ರಿ, ಅದು ಕೊಟ್ಟಾಗ ಸಿಕ್ಕಾಬಡೆ ಚೆನ್ನಾಗಿ ಆಡಿರ್ತೀನಿ. ಬಟ್ ತುಂಬಾ ಹುಮ್ಮಸ್ಸಿಂದ ಆಡಿರ್ತೀನಿ. ಅದೇ ವಾರ ನಾನು ಎಲಿಮಿನೇಟ್ ಆಗ್ತೀನಿ ಅಂದ್ರೆ ನನ್ಗೆ ನಂಬಕ್ಕಾಗಿಲ್ಲ ಆಕ್ಚುಲಿ. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಬಿಗ್ ಬಾಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಓಕೆ, ಇನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡುವಾಗ ಮನೇಲಿ ಯೂಶಲಿ ಆ ಟೈಮಲ್ಲೆಲ್ಲ ಏನ್ ತುಂಬಾ ಗಲಾಟೆಗಳಿರೋದಿಲ್ಲ, ಒಬ್ರಿಗೊಬ್ರು ಅಡ್ಜಸ್ಟ್ ಆಗ್ಬೇಕಿರತ್ತೆ, ಅದೊಂದು ವೈಬ್ ಕನೆಕ್ಟ್ ಆಗ್ತಿರ್ಬೇಕಿರತ್ತೆ. ಅವಾಗೆಲ್ಲ ನೀವು ಭವ್ಯ ತುಂಬಾ ಚೆನ್ನಾಗಿರ್ತೀರಿ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಅಂದ್ರೆ ಇಬ್ರು ಒಂಥರ ನೋಡೋಕ್ ಒಂಥರ ಹಾವು ಮುಂಗ್ಸಿ ತರ ಆಗ್ಬಿಟ್ಟಿತ್ತದು. ಯಾವ ರೀಸನ್ಗೆ, ಎಲ್ಲಿ ಇಬ್ರು ಮಧ್ಯೆ ಕ್ಲಾಶ್ ಶುರು ಆಯ್ತು ಅಂತ? ಐ ಥಿಂಕ್ ಭವ್ಯ ಅವರು ನಾನು ಒಂದೇ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರ್ತೀವಿ. ಅವ್ರದ್ದು ಬೇರೆ ಸೀರಿಯಲ್, ನಂದು ಬೇರೆ ಸೀರಿಯಲ್, ಬಟ್ ಒಂದೇ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರ್ತೀವಿ. ಬಟ್ ನನ್ಗೆ ಆಚೆಯಿಂದನೂ ಪರಿಚಯ, ಬೆಸ್ಟ್ ಫ್ರೆಂಡ್ ಅಲ್ದೇ ಇರ್ಬೋದು, ಬಟ್ ಗೊತ್ತು. ಗೀತಾ ಮತ್ತೆ ಮಂಗಳಗೌರಿ ಸೀರಿಯಲ್, ನಾಗಿಣಿ, ಮಂಗಳಗೌರಿ ಅಂಡ್ ಅವ್ರದ್ದು ಗೀತಾ ಇತ್ತು. ಎಸ್, ವರ್ಕ್ ಮಾಡಿರ್ತೀವಿ. ಬಟ್ ಅಷ್ಟಾಗಿ ಕ್ಲೋಸ್ ಇರ್ಲಿಲ್ಲ. ಬಟ್ ಐ ನೋ ಹರ್ ಆಸ್ ಅ ಪರ್ಸನ್, ಗೊತ್ತು ಭವ್ಯ ಅವರು ಅಂದ್ರೆ ಗೊತ್ತು. ಒಂದಷ್ಟು ಫಂಕ್ಷನ್ಸ್ ಅಲ್ಲಿ ಮೀಟ್ ಆಗಿರ್ತೀವಿ ಅಂಡ್ ಎವ್ರಿಥಿಂಗ್. ನಾನು ಅನ್ಕೊಂಡಿದ್ದೆ ಬಿಗ್ ಬಾಸ್ ಮನೆಗೆ ಭವ್ಯ ಬರ್ತಾ ಇದಾರೆ ಅಂದ್ರೆ ಒಂದು ಕಂಫರ್ಟ್ ಇರುತ್ತೆ, ಒಂದು ಫ್ರೆಂಡ್ ಬರ್ತಾ ಇದ್ದಾಳೆ, ಗೊತ್ತಿರೋರು ಬರ್ತಾ ಇದಾರೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಫಸ್ಟ್ 2 ವೀಕ್ಸ್ ಅದೇ ತರ ಇರುತ್ತೆ. ಬಟ್ ಐ ಥಿಂಕ್ ಸೆಕೆಂಡ್ ವೀಕು 3rd ವೀಕು ಅನ್ಸುತ್ತೆ, ಒಂದು ಟಾಸ್ಕ್ ಬರುತ್ತೆ. ಇಬ್ರನ್ನ ನಿಲ್ಸ್ಬಿಟ್ಟು ಒಬ್ರ ಬಗ್ಗೆ ಹೇಳ್ಕೊಬೇಕು, ನನ್ಗಿಂತ ಯಾಕೆ ಅವ್ರು ಅಂದ್ರೆ ಯಾವ ರೀತಿಯಲ್ಲಿ ನಾನ್ ಬೆಟರ್ ಇದೀನಿ ಅವ್ರಿಗಿಂತ ಅಂತ. ಅದೇ ಮಸಿ ಹಾಕೋ ಟಾಸ್ಕ್ ಬರುತ್ತೆ. ಎಸ್, ಆಪೋನೆಂಟ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲ, ಅದು ಬಿಗ್ ಬಾಸ್ ಬಿಟ್ಟಿರ್ತಾರೆ ಒಂದಿಬ್ರನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಭವ್ಯ ನಿಂತ್ಕೊಂತೀವಿ ಅಂಡ್ ಒಂದಷ್ಟು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗುತ್ತೆ. ಸಿ, ಫ್ರೆಂಡ್ಸ್ಗೆ ಯೂಶಲಿ ಅದನ್ನು 2ನೇ ವಾರದಲ್ಲಿ ನೀವು ಮುಖಕ್ಕೆ ಹೇಳಿರಲ್ಲ ಹಲವಾರು ವಿಷಯಗಳು, ಬಟ್ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಲೇಬೇಕಾಗುತ್ತೆ. ಬಿಕಾಸ್ ದಟ್ಸ್ ದ ಟಾಸ್ಕ್. ಎಕ್ಸಾಕ್ಟ್ಲಿ, ಹಂಸ ಅವ್ರ ಕ್ಯಾಪ್ಟನ್ ಇರ್ತಾರೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಾಮಾಣಿಕವಾಗಿ ಏನಿದೆಯೋ ನಾನು ಹೇಳಲೇಬೇಕಾಗುತ್ತೆ ಕೆಲವೊಂದು ವಿಷಯಗಳು. ಸೊ ಭವ್ಯ ಅವರಲ್ಲಿ ಒಂದಷ್ಟು ಖಿನ್ನತೆಗಳಿದ್ವು, ಆ ನೆಗೆಟಿವ್ಸ್ ಏನೇನೇ ಇದ್ರು ನನ್ಗೆ ಕಂಪ್ಯಾರಿಟಿವ್ಲಿ ದಟ್ ಈಸ್ ಅನ್ ಆಕ್ಟಿವಿಟಿ ಅಂಡ್ ನಾನು ಹೇಳಿದೆ ಅದನ್ನ. ಅವರು ನನ್ನ ಬಗ್ಗೆ ಸುಮಾರು ಹೇಳಿದ್ದಾರೆ, ಬಟ್ ನಾನು ಅದನ್ನ ಪರ್ಸನಲ್ ಆಗಿ ತಗೊಂಡಿಲ್ಲ. ಇಟ್ ವಾಸ್ ಅನ್ ಆಕ್ಟಿವಿಟಿ ಅಂಡ್ ಅವ್ರು ಅದನ್ನ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೊಂಡು ಅದನ್ನ ಹೇಳಿದಾರೆ ನನ್ಗೆ. ಈ ಒಂದು ವಿಷಯಕ್ಕೆ ನನ್ಗೆ ತುಂಬಾ ಭಿನ್ನಾಭಿಪ್ರಾಯ ಆಯ್ತು, ನಿಮ್ ಜೊತೆಗೆ ಮುಂಚಿನ ತರ ಮಾತಾಡಕ್ಕೆ ನನ್ಗೆ ಆಗ್ತಾ ಇಲ್ಲ, ಅದನ್ನ ನನ್ಗೆ ಓಪನ್ ಆಗಿ ಶೇರ್ ಮಾಡಿದ್ದಾರೆ. ಅವರು ಮತ್ತೆ ಧನರಾಜ್ ಇಬ್ರು ಕೂತ್ಕೊಂಡಿರ್ತಾರೆ, ಧನರಾಜಿಗೆ ಹೇಳ್ತಾ ಇರ್ತಾರೆ ಅಂದ್ರೆ ಮನೆಯಲ್ಲಿ ಯಾರ್ಯಾರು ಹೆಂಗೆ ಅಂತ ಹೇಳುವಾಗ ಅವರು ನಿಮ್ಮನ್ನ ನೋಡಿ ಒಂಥರ ಕ್ಯೂಟ್ ಬಬ್ಲಿ ಅನ್ಸುತ್ತೆ, ನನ್ಗೆ ಸಖತ್ತು ಸಣ್ಣ ಹುಡುಗಿ ತರ ಅನ್ಸ್ತಾಳೆ ಅಂತ. ಇದು ಇನಿಷಿಯಲ್ ಡೇಸ್ ಅಲ್ಲಿ. ಬಟ್ ಅದಾಗಿ ಸ್ವಲ್ಪ ದಿನಕ್ಕೆ ಇಬ್ರು ಮಧ್ಯೆ ಕ್ಲಾಶಸ್ ಎಲ್ಲ ಅದಾದ್ಮೇಲೆ ನಾನು ಬೆಕ್ಕಾಗಿ ಹೋಗ್ತೀನಿ. ಹೌದು, ಏನದು ಬೆಕ್ಕ ಕತೆ? ದೇವ್ರೇ, ನನಗಂತೂ ಗೊತ್ತಿಲ್ಲ. ಅವ್ರ ಕಣ್ಗೆ ನನ್ ಬೆಕ್ ತರ ಓಡಾಡೋ ಬೆಕ್ ತರ ಕಾಣಿಸ್ತೆ ಅನ್ಸುತ್ತೆ. ಬಟ್ ಪ್ರಾಣಿಗಳಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನೋ ಇಶ್ಯೂಸ್, ಬೆಕ್ಕಾದ್ರೂ ಕರೀಲಿ, ಇಲ್ಲಿನಾದ್ರೂ ಕರೀಲಿ, ನೋ ಇಶ್ಯೂಸ್. ಐ ಲವ್ ಆನಿಮಲ್ಸ್.